ನಮಸ್ತೆ ವೀಕ್ಷಕರೇ, ನಾನು ಪ್ರಶಾಂತ್. ನಿನ್ನೆ ಕಡಬಗೆರೆಯಲ್ಲಿ ಯಾವ ರೀತಿಯಾಗಿ ಲಾಠಿ ಚಾರ್ಜ್ ಆಯಿತು ಅನ್ನೋದನ್ನ ಇಡೀ ರಾಜ್ಯದ ಜನತೆ ನೋಡಿದ್ದಾರೆ. ಶಾಂತಿಯುತವಾಗಿ ನಡೆಯುತ್ತಿದ್ದಂಥ ಪ್ರತಿಭಟನೆಯನ್ನು ಹತ್ತಿಕ್ಕುವ ಕೆಲಸವನ್ನು ಜಿಲ್ಲಾಡಳಿತ ಮಾಡಿರುವಂಥದ್ದು. ಆ ಬಳಿಕ ಎಷ್ಟು ಜನರು ಪೊಲೀಸರಿಂದ ಲಾಠಿ ಏಟನ್ನು ತಿಂದರು, ಯಾವ ರೀತಿಯಾಗಿ ನೋವನ್ನು ಅನುಭವಿಸಿದರು ಅನ್ನೋದನ್ನು ಕೂಡ ಜನ ನೋಡಿದ್ದಾರೆ. ಸೊ ಎಲ್ಲವೂ ಕೂಡ ಅವರ ಆಗ್ರಹ ಇದ್ದಿದ್ದು ಇಷ್ಟೇ. ಇಲ್ಲಿ ಏನು ಒಂದು ನಿನ್ನೆ ಕಾಡಾನೆ ದಾಳಿಯಿಂದ ಮೃತಪಟ್ಟರು, ಅವರ ಒಂದು ಕುಟುಂಬಕ್ಕೆ 50 ಲಕ್ಷ ಪರಿಹಾರವನ್ನು ಕೊಡಬೇಕು ಅನ್ನೋದಾಗಿತ್ತು. ಅದರ ಜೊತೆಗೆ ಶಾಶ್ವತವಾದಂಥ ಪರಿಹಾರ ಈ ಭಾಗಕ್ಕೆ ಆಗಬೇಕು. ಕಾಡಾನೆ ದಾಳಿಗಳಿಂದ ಪದೇ ಪದೇ ಈ ರೀತಿಯಾಗಿ ಅಮಾಯಕರು ಸಾಯ್ತಾ ಇದ್ದಾರೆ, ಬಲಿಯಾಗ್ತಾ ಇದೆ. ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಪ್ರತಿಭಟನೆಯನ್ನು ಮಾಡಿದರು. ಅದರ ಹೊರತಾಗಿ ಬೇರೆ ಯಾವುದೇ ರೀತಿಯಾದಂತಹ ವರ್ತನೆಗಳು ಇಲ್ಲಿ ಪ್ರತಿಭಟನೆಕಾರರಿಂದ ಕಂಡುಬರಲಿಲ್ಲ. ಆದರೆ ಯಾವಾಗ ಶಾಂತಿಯುತವಾಗಿ ನಡೀತಿದ್ದಂಥ ಪ್ರತಿಭಟನೆ ಇವರು ಕೊನೆಗೊಳಿಸಲ್ಲ ಅಂಥೇಳಿ ಗೊತ್ತಾಯಿತು. ಆ ಬಳಿಕ ಇಲ್ಲಿಗೆ SP ಅವರು, DC ಅವರು, MLA ಅವರು ಬರ್ತಾರೆ. ಆಲ್ಮೋಸ್ಟ್ ನಿನ್ನೆಯ ಸಂಜೆ 4:30 ಹೊತ್ತಿಗೆ ಬೆಳಗ್ಗೆಯಿಂದ ಪ್ರತಿಭಟನೆ ನಡೀತಾ ಇರುತ್ತೆ. ಬೆಳಗ್ಗೆಯಿಂದನೂ ನೀವು ಇಲ್ಲಿಗೆ ಬಂದು ಅಟ್ಲೀಸ್ಟ್ ಒಂದು ಉತ್ತರವನ್ನು ಕೊಡಿ ಅಂತ ಹೇಳ್ಕೊಂಡು SP ಅವರ ಬಳಿ, DC ಅವರ ಬಳಿ, ಹಾಗೆ ಶಾಸಕರ ಬರಬೇಕು ಅಂತ ಹೇಳ್ಕೊಂಡು ಒಂದು ಪಟ್ಟನ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಆದರೆ ಯಾರೂ ಕೂಡ ಸಂಜೆ 4:30 ಸಮಯ ಆಗುವವರೆಗೂ ಕೂಡ ಮುಖ ಹಾಕೋದಿಲ್ಲ. ಆ ಮಧ್ಯದಲ್ಲಿ 5 ನಿಮಿಷ MLA ಅವರು ಬಂದು ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಇಲ್ಲಿ ಬಂದು ಇಲ್ಲಿ ಏನು ಆಗ್ತಾಯಿದೆ ಅದರ ಕಷ್ಟವನ್ನು ಕೇಳಬೇಕಾಗಿತ್ತು. ಆ ಒಂದು ಕೆಲಸವನ್ನು DC ಅವರು ಮಾಡಲಿಲ್ಲ, SP ಅವರು ಮಾಡಲಿಲ್ಲ. ಕೊನೆಗೆ ಬಂದು ಅವರು ರಿಯಾಕ್ಷನ್ನ ಕೊಡ್ತಾರೆ. ನನಗೆಲ್ಲವೂ ಕೂಡ ಅಪ್ಡೇಟ್ ಇತ್ತು, ಪ್ರೊಟೆಸ್ಟ್ ಮಾಡಲಿ ಅಂತೇಳಿ ನಾವೇ ಬಿಟ್ಕೊಟ್ಟಿದ್ದೀವಿ, ಹಾಗೆ ಹೀಗೆ ಅಂತ ಹೇಳ್ಕೊಂಡು. ಆದರೆ ಒಬ್ಬ ಜಿಲ್ಲಾಧಿಕಾರಿಗಳಿಂದ ಜನ ಅಥವಾ ರೈತರು ಇದನ್ನು ನಿರೀಕ್ಷೆ ಮಾಡೋದಿಲ್ಲ. ನಾವೇನು ಸಮಸ್ಯೆಯಲ್ಲಿದ್ವಿ, ನಮ್ಮ ಸಮಸ್ಯೆಯನ್ನು ಆಲಿಸಿ ಅಂತ ಹೇಳ್ತಾರೆ. ಇವರು ಎಲ್ಲೋ ಕುತ್ಕೊಂಡು ಅಥವಾ ನಾನು ಎಲ್ಲೋ ಇದ್ದೆ ಅಂತ ಹೇಳ್ತಾರೆ. ಅವರ ಉತ್ತರಗಳನ್ನು ಕೂಡ ಎಷ್ಟು ಸರಿಯಾಗಿದೆ ಅಥವಾ ಅವ್ರು ಹೇಳ್ತಿರೋದು ಎಷ್ಟು ಸತ್ಯ ಅನ್ನೋದು ಕೂಡ, ಯಾಕಂತೇಳಿದ್ರೆ ಇಷ್ಟು ದೊಡ್ಡದಾದಂಥ ಪ್ರತಿಭಟನೆ ನಡೀತಿದೆ, ಜನ ಸಾಯ್ತಾ ಇದ್ದಾರೆ. ಇದು ಅವರಿಗೆ ಮುಖ್ಯ ಆಗಲ್ಲ ಅಂತ ಅನಿಸಿದರೆ ಇನ್ಯಾವುದು ಮುಖ್ಯ ಅನ್ನುವಂಥದ್ದನ್ನ ಜನರು ಪ್ರಶ್ನೆ ಮಾಡ್ತಾರೆ. ನಮ್ಮ ಸಮಸ್ಯೆಗಳು, ನಮ್ಮ ಕಷ್ಟ, ನಮ್ಮ ಕಣ್ಣೀರು ನಿಮಗೆ ಮುಖ್ಯ ಅಲ್ಲ ಅಂತ ಹೇಳಿದರೆ ಇದಕ್ಕಿಂತ ಮುಖ್ಯವಾದಂಥ ಕೆಲಸ ಏನಿತ್ತು ಅನ್ನೋಂಥ ಪ್ರಶ್ನೆಯನ್ನು ಜನ ಮಾಡ್ತಿರುವಂಥದ್ದು. ಹಾಗಾಗಿ ನಿನ್ನೆಯ ಪ್ರತಿಭಟನೆ ಯಾವ ರೀತಿಯಾಗಿತ್ತು, ಆ ಪ್ರತಿಭಟನೆಯನ್ನು ಬೇರೆ ರೂಪಕ್ಕೆ ಕೊಂಡೊಯ್ದಂತಹ ಒಂದು ರೀತಿಯಾಗಿ ಗಲಭೆಯನ್ನು ಎಬ್ಬಿಸಿದಂತಹ ಪ್ರಕ್ಷುಬ್ಧ ವಾತಾವರಣವನ್ನು ಮಾಡಿದಂಥ ಕೀರ್ತಿ ಜಿಲ್ಲಾಡಳಿತಕ್ಕೆ ಸೇರುತ್ತೆ. ಅದಕ್ಕೆ ನೋ ಡೌಟು SP ಅವರು, DC ಅವರು, MLA ಅವರು ಕೂಡ ಇದೇ ಸ್ಥಳದಲ್ಲಿದ್ದರು. ಅವರ ಸಮ್ಮುಖದಲ್ಲೇ ಈ ರೀತಿಯಾಗಿ ಲಾಠಿ ಚಾರ್ಜ್ ನಡೆಯುತ್ತೆ ಅಂತ ಹೇಳಿದರೆ ಪೊಲೀಸ್ನವರು ಸುಮ್ಮನೆ ಲಾಠಿಯನ್ನು ಕೈಗೆ ಎತ್ಕೊಳ್ಳೋದಿಲ್ಲ. ಅವರ ಒಂದು ಆರ್ಡರ್ ಇರುತ್ತೆ. ಆ ಆದೇಶದ ಹಿನ್ನೆಲೆಯಲ್ಲೇ SP ಅವರು, DC ಅವರು ಹಾಗೆ MLA ಅವರು ಕೂಡ ಇದ್ದರು. ಅವರ ಸಮ್ಮುಖದಲ್ಲಿ ಈ ರೀತಿಯಾಗಿ ಮನಸೋ ಇಚ್ಛೆ ಅಂಗಡಿಗಳಿಗೆಲ್ಲ ನುಗ್ಗಿ ಹೊಡೆಯೋದು, ಪ್ರತಿಭಟನಾಕಾರರಿಗೆ ಹೊಡೆಯೋದು ಅಂತ ಹೇಳಿದರೆ ಇದು ಯಾವ ರೀತಿಯಾಗಿ ಜನರ ಧ್ವನಿಯನ್ನು ಹತ್ತಿಕ್ಕುವ ಪ್ರಯತ್ನವ ಅನ್ನೋದನ್ನ ಜನ ಮನಗಾಣಬೇಕಾಗಿದೆ. ಹಾಗಾಗಿ ಇಷ್ಟೆಲ್ಲ ಒಂದಷ್ಟು ಹೈಡ್ರಾಮಾಗಳು ನಡೆದು ಆ ಬಳಿಕ ಮತ್ತೆ ಯಾರು ನ್ಯಾಯವನ್ನು ಕೇಳಿ ಪ್ರತಿಭಟನೆಗೆ ಇಳಿದಿದ್ರು ಅವರ ಮೇಲೆ ಕೇಸ್ ಹಾಕುವಂತಹ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ಅಂತಾರಲ್ಲ, ಆ ರೀತಿಯಾಗಿ ಮೊದಲೇ ನಮಗೆ ನ್ಯಾಯ ಬೇಕು ಅಂತ ಹೇಳ್ಕೊಂಡು ಪ್ರೊಟೆಸ್ಟ್ ಮಾಡ್ತಿದ್ದಂಥವ್ರಿಗೆ ಇವರಿಗೆ ಆ ಒಂದು ನ್ಯಾಯವನ್ನು ಕೊಡೋದಾಗಲಿ, ಅಟ್ಲೀಸ್ಟ್ ಅವರ ಒಂದು ಅವ್ರದ್ದು ಸಮಸ್ಯೆ ಏನು ಅನ್ನುವಂಥದ್ದನ್ನ ಕೇಳುವಂಥ ಸ್ಪಂದನೆಯನ್ನು ಮಾಡುವಂಥ ಮನಸ್ಸನ್ನು ಯಾರೂ ಮಾಡಲಿಲ್ಲ. ಅರಣ್ಯ ಸಚಿವರು ಏನಿದ್ದಾರೆ ಅವ್ರ ಜೊತೆ ಅಟ್ಲೀಸ್ಟ್ 1 ಮಿನಿಟ್ ಮಾತಾಡಿಸಿ ನಮಗೆ ಆಗಿರುವಂಥ ಸಮಸ್ಯೆಯನ್ನು ಹೇಳ್ಕೊಳ್ತೀವಿ ಅಂತ ಹೇಳಿದ್ರು ಕೂಡ SP ಅವರು ಮಾಡಲಿಲ್ಲ, DC ಅವರು ಮಾಡಲಿಲ್ಲ, MLA ಅವರು ಮಾಡಲಿಲ್ಲ. 1 ನಿಮಿಷ ಅರಣ್ಯ ಸಚಿವರಿಗೆ ಇಡೀ ಒಂದು ದಿನ ನಿನ್ನೆ ಅವರು ಎಲ್ಲೋ ಇರ್ಬೋದು, ಈಗಿನ ಕಾಲದಲ್ಲಿ 1 ನಿಮಿಷ ಫೋನ್ ಮಾಡಿ ಮಾತಾಡಲಿಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳಿತ್ತು. ಆದರೆ ಅವರೆಲ್ಲೋ ಕಾರ್ಯಕ್ರಮದಲ್ಲಿದ್ದಾರೆ, ಇನ್ನೆಲ್ಲೋ ಇದ್ದಾರೆ ಅಂದರೆ ಈ ಜನರ ಸಮಸ್ಯೆಯನ್ನು ಕೇಳುವಂಥವ್ರು ಯಾರು? ಇದನ್ನೇ ಜನ ಪ್ರಶ್ನೆ ಮಾಡಿ ನಿನ್ನೆ ಪ್ರತಿಭಟನೆಯನ್ನು ಮಾಡಿದರು. ಆದರೆ ಅರಣ್ಯ ಸಚಿವರಿಂದ ಉದ್ದಟತನ ನಿನ್ನೆ ಆಯಿತು, SP ಅವರಿಂದ ಆಯಿತು, DC ಅವರಿಂದ ಆಯಿತು, MLA ಅವರಿಂದ ಆಯಿತು. ಅಂದರೆ ಓವರಾಲ್ ಆಗಿ ಒಂದು ಸಿಸ್ಟಮ್ ಅಂತ ಏನಿದೆ, ಯಾರು ಈ ಒಂದು ಜನರ ಸಮಸ್ಯೆಯನ್ನು ಕೇಳಬೇಕಾಯಿತು ಅವ್ರು ಯಾರು ಕೂಡ ಸ್ಪಂದನೆಯನ್ನು ಮಾಡಲಿಲ್ಲ. ಅದರ ಪರಿಣಾಮವಾಗಿ ಜನ ಪ್ರತಿಭಟನೆಯನ್ನು ಮುಂದುವರಿಸಿದರು. ಅದರ ಹೊರತಾಗಿ ಜನರಿಂದ ಯಾವುದೇ ರೀತಿಯಾಗಿ ಅಂದರೆ ರೈತರಿಂದ, ಅನ್ನದಾತರಿಂದ ಯಾವುದೇ ರೀತಿ ತಪ್ಪು ಆಗಲಿಲ್ಲ. ಯಾವಾಗ ಇವರು ಮೃತದೇಹವನ್ನು
ಫೋರ್ಸ್ಫುಲಿ ಆಗಿ ಶಿಫ್ಟ್ ಆಂಬುಲೆನ್ಸ್ಗೆ ತಗೊಂಡ್ಕೊಂಡು ಹೋಗ್ತಾರೋ ಅವಾಗ ತಡೆಯುವಂಥ ಪ್ರಯತ್ನವನ್ನು ಮಾಡಿದ್ರು. ಆ ಸಮಯದಲ್ಲಿ ಪೊಲೀಸ್ನವರು ಲಾಠಿಯನ್ನು ಎತ್ಕೊಂಡು ಅವರ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿರುವಂಥದ್ದು. ಆ ಬಳಿಕ ವಾಹನಕ್ಕೆ ಅಡ್ಡಿಗಟ್ಟಿದ್ರು, ವಾಹನವನ್ನು ತಳ್ಳಾಡಿದ್ರು, ಇನ್ನೊಂದು ಮತ್ತೊಂದು ಅಂತೇಳಿ ಈಗ ಆಲ್ಮೋಸ್ಟ್ 29 ಜನರ ಮೇಲೆ ಕೇಸನ್ನು ಹಾಕಿದ್ದಾರೆ. 29 ಪ್ಲಸ್ ಅದರ್ಸ್ ಅಂತ ಹೇಳ್ಕೊಂಡು ಇನ್ನೂ ಕೂಡ ಅವರಿಗೆ ಯಾರ್ಯಾರು ಸಿಗ್ತಾರೆ, ಯಾರ್ಯಾರ ಹೆಸರುಗಳು ಸಿಗ್ತಾರೆ ಅವ್ರನ್ನೆಲ್ಲವೂ ಕೂಡ ಆ್ಯಡ್ ಮಾಡಿಕೊಂಡು ಅವ್ರ ಮೇಲೆ ಕೇಸ್ ಹಾಕುವಂಥ ಪ್ರಯತ್ನವನ್ನು ಪೊಲೀಸ್ ಇಲಾಖೆ ಮಾಡ್ತಿರುವಂಥದ್ದು. ಅಂದರೆ ಒಂದು ನಮ್ಮ ಸಿಸ್ಟಮ್ ಏನಿದೆ ಪೊಲೀಸರ ಮೂಲಕ ಮಾಡಿಸ್ತಿರುವಂಥದ್ದು. ಅಂದರೆ ನೀವು ಧ್ವನಿ ಎತ್ತಂಗಿಲ್ಲ, ಧ್ವನಿ ಎತ್ತಿದರೆ ನಿಮಗೆ ಈ ರೀತಿಯಾಗಿ ಕೇಸ್ ಬೀಳುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಬಟ್ ರೈತರು ಇದಕ್ಕೆಲ್ಲ ಕೇರ್ ಮಾಡುವಂಥವ್ರಲ್ಲ. ಇದಕ್ಕೆಲ್ಲ ಕೂಡ ಅಯ್ಯೋ ನೀವು ಕೇಸ್ ಹಾಕ್ತೀರಿ, ನಾವು ಬರೋದಿಲ್ಲ ಹೊರಗಡೆ ಅಂತೇಳಿ ಅಂಜಿ ಕುಳಿತುಕೊಳ್ಳುವಂಥ ಕೆಲಸವನ್ನು ಯಾರು ಕೂಡ ಮಾಡೋದಿಲ್ಲ. ಇವತ್ತು ಕೂಡ ಏನೊಂದು ಎಂಟೈರ್ ಶೃಂಗೇರಿ ಕ್ಷೇತ್ರ ಏನಿದೆ, ಕೊಪ್ಪ, ಬಾಳೆಹೊನ್ನೂರು, ಎನ್ಆರ್ಪುರ, ಹಾಗೆ ಚಿಕ್ಕಮಗಳೂರಿನ ಕಾಂಡ್ಯ ಹೋಬಳಿ ಏನಿದೆ, ಈ ಎಲ್ಲ 3 ತಾಲೂಕು ಪ್ಲಸ್ ಕಾಂಡ್ಯ ಹೋಬಳಿ ಎಲ್ಲ ಕಡೆ ಕೂಡ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಶಾಂತಿಯುತವಾಗಿ ಬಂದ್ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಕೂಡ ನಡೀಲಿಕ್ಕಿದೆ. ಒಟ್ಟಿನಲ್ಲಿ ಜನನ ಧ್ವನಿಯನ್ನು ಮೊಳಗಿಸಬೇಕು, ಅಡಗಿಸಬೇಕು ಅಂತ ಏನು ಜಿಲ್ಲಾಡಳಿತ ತೀರ್ಮಾನ ಮಾಡಿದ್ದಾರೆ, ಪೊಲೀಸರು ಏನು ತೀರ್ಮಾನ ಮಾಡಿದ್ದಾರೆ, ಅದಕ್ಕೆ ಖಂಡಿತವಾಗಿ ಈ ಅನ್ನದಾತರು ಸೊಪ್ಪು ಹಾಕೋದಿಲ್ಲ. ಹಾಗಾಗಿ ಇಂದಿನ ಕರೆಯನ್ನು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು. ಯಾವ ರೀತಿಯಾಗಿ ನೀವು ರೈತರ ಮೇಲೆ ಈ ರೀತಿಯಾಗಿ ಪ್ರಹಾರವನ್ನು ಮಾಡಿದ್ದೀರಿ, ಆ ಪ್ರಹಾರಕ್ಕೆ ನಾವು ತಕ್ಕ ಉತ್ತರವನ್ನು ಕೊಡ್ತೀವಿ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಇವತ್ತು ರೈತರು ರವಾನಿಸಿದ್ದಾರೆ. ಮುಂದೆ ಯಾವ ರೀತಿಯ ಅಪ್ಡೇಟ್ಗಳಾಗುತ್ತೆ ಅವೆಲ್ಲ ಅಪ್ಡೇಟ್ಗಳನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡುತ್ತೆ. ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್, ಪಬ್ಲಿಕ್ ಇಂಪ್ಯಾಕ್ಟ್ ಕಡಬಗೆರೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.